ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದ ಚಿತ್ತಾಪುರ ರಸ್ತೆಯಲ್ಲಿ ಇರುವಂತಹ ನಗರಸಭೆ ಸಂಕೀರ್ಣದ ದುರಸ್ತಿಗಾಗಿ ಸುಮಾರು 31 ಲಕ್ಷ ಅನುದಾನ ಮಂಜೂರಾಗಿದ್ದು ಸಂಕೀರ್ಣದಲ್ಲಿ ಸ್ವಚ್ಛತಾ ಕಾರ್ಯ ಆರಂಭಿಸಲಾಗಿದೆ. ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಅವರು ಸಂಕೀರ್ಣಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ ವೇಳೆ ಅದು ಕುಡುಕರ ಅಡ್ಡೆ ಹಾಗೂ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿರುವ ಬಗ್ಗೆ ಆತಂಕ ವ್ಯಕ್ತಪಡಿಸಿ ತಕ್ಷಣ ಸ್ವಚ್ಛಗೊಳಿಸಿ ಅಗತ್ಯ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ನಗರಸಭೆ ಪೌರಾಯುಕ್ತ ಉಮೇಶ್ ಜಾಧವ್ ಅವರು ಅಧಿಕಾರಿಗಳಿಗೆ ಸಂಕೀರ್ಣವನ್ನ ಸ್ವಚ್ಛಗೊಳಿಸುವುದು, ಸುತ್ತಮುತ್ತ ವಿದ್ಯುತ್ ದೀಪಗಳ ವ್ಯವಸ್ಥೆ ಕಲ್ಪಿಸುವುದು ಹಾಗೇನೆ ದುರಸ್ತಿ ಕಾಮಗಾರಿ ಆರಂಭಿಸಲು ಸೂಚನೆ ಕೊಟ್ಟಿದ್ದಾರೆ. ದುರಸ್ತಿ ಕಾಮಗಾರಿಗೆ ಸುಮಾರು 31 ಲಕ್ಷ ಮಂಜೂರಾಗಿರುವುದಾಗಿ ತಿಳಿದು ಬಂದಿದೆ. ಸ್ವಚ್ಛತಾ ಕಾರ್ಯದ ವೇಳೆ ಸ್ಥಳಕ್ಕೆ ಭೇಟಿ ಕೊಟ್ಟ ಉಮೇಶ್ ಕೆ ಮುದ್ದಾಳ್ ತಾತ್ಕಾಲಿಕ ಸ್ವಚ್ಛತೆ ಮಾತ್ರವಲ್ಲದೆ ಶಿಥಿಲಗೊಂಡಿರುವ ಕೊಠಡಿಗಳ ದುರಸ್ತಿ, ಒಳಭಾಗದಲ್ಲಿ ಇರುವ ಪಾಚಿ ತೆರವು ಹಾಗೂ ಸಂಪೂರ್ಣ ಸಂಕೀರ್ಣಕ್ಕೆ ಬಣ್ಣ ಬಳಿಯುವ ಕೆಲಸವನ್ನು ಕೂಡ ಶೀಘ್ರವೇ ಪೂರ್ಣಗೊಳಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ದುರಸ್ತಿ ಪೂರ್ಣಗೊಂಡ ಬಳಿಕ ಸಂಕೀರ್ಣವನ್ನ ಬಡ ಉದ್ಯಮಿಗಳು ಹಾಗೂ ತರಕಾರಿ ವ್ಯಾಪಾರಿಗಳಿಗೆ ಪಾರದರ್ಶಕ ಹರಾಜು ಪ್ರಕ್ರಿಯೆ ಮೂಲಕ ಹಂಚಿಕೆ ಮಾಡಿದ್ರೆ ನಗರಸಭೆಯ ಆದಾಯವೂ ಕೂಡ ಹೆಚ್ಚಲಿದೆ ಎಂದಿದ್ದಾರೆ. ಇದು ನಗರಸಭೆ ಇದು ಭಾಳ ಹೊಲಸೈತಿತ್ತು. ಇದು ನಮ್ಮ ಉಮೇಶ್ ಅಣ್ಣ ಮುದ್ದಾಳ್ ಅವರು ಬಂದು ಎಲ್ಲ ಸ್ವಚ್ಛ ಮಾಡಿದ ಮೇಲೆ ಎಲ್ಲ ಶಟ್ರು ಭಾಳ ಗಲೀಜಾಗಿದ್ದವು. ಉಮೇಶ್ ಅಣ್ಣ ಹೋರಾಟ ಮಾಡಿದ ಮೇಲೆ ಇವು ಎಲ್ಲ ಸ್ವಚ್ಛತಾ ಆಗ್ಯಾವ. ಈಗ ಹರಾಜು ಆಗ್ಲಕತ್ತಾವ. ಈ ಹರಾಜು ಆಗ್ಲಕ್ಕೆ ಕಾರಣ ನಮ್ಮ ಉಮೇಶ್ ಅಣ್ಣ ಮುದ್ದಾಳ್ ಅವರು ಹೋರಾಟ ಮಾಡ್ರಂತೆ ಇವು ಹರಾಜು ಆಗ್ಲಕತ್ತಾವ. ಎಲ್ಲರಿಗೆ ಇನ್ನೊಂದು ಸ್ವಲ್ಪ ಸ್ವಚ್ಛತೆ ಮಾಡಿ ಹರಾಜು ಮಾಡಿ ನಮ್ಮ ಉಮೇಶ್ ಅಣ್ಣ ಹೋರಾಟ ಮಾಡಿದಕ್ಕೆ ಸಿಕ್ಕ ಫಲ ಅಂತ ತಮ್ಮಲ್ಲಿ ಕೇಳ್ಬೋದು. ನಿಮ್ಮ ಹೆಸರು? ಇದು ಹಳೆ ನಗರಸಭೆ ಏನಿತ್ತಲ್ರಿ, ಭಾಳ ಹದಗೆಟ್ಟು ಇದಾಗಿತ್ತು. ಉಮೇಶ್ ಅಣ್ಣವ್ರು ಬಂದು ಭೇಟಿ ನೀಡಿ ಇದ್ರ ನೋಡಿ ಎಲ್ಲ ಪೂರಾ ಹೆಂಗ್ ಹಂಗೆ ಇದಾಗಿತ್ತು. ಬಂದು ಭೇಟಿ ಕೊಟ್ಟ ಮೇಲೆ ಆಮೇಲೆ ಸುಧಾರಣೆಗಾಗಿ ಇದೇ ತಿಂಗಳ ಪೇಂಟಿಂಗ್ ಆಗಿ ಮತ್ತು ಇದೇ ತಿಂಗಳಲ್ಲಿ ಅರಜಿಂಗ್ ಇಡೋಕತ್ತಾರ. ಇದೆಲ್ಲ ಬರ್ತಕ್ಕಂಥ ಹಣ ಏನಾದಂದ್ರೆ ಮುನ್ಸಿಪಾಲ್ಟಿಗೆ ಹೋಗ್ತದ. ಮುನ್ಸಿಪಾಲ್ಟಿಗೆ ಹೋದ್ರೆ ಒಳ್ಳೇದಾಗ್ತದ. ಉಮೇಶ್ ಅಣ್ಣವ್ರು ಭೇಟಿ ಕೊಟ್ಟ ಮೇಲೆ ಚಲೋ ಆಗ್ಯದಂತ ಹೇಳ್ತಿದ್ದೆ. ಮುನ್ಸಿಪಾಲ್ಟಿ ಕಾಂಪ್ಲೆಕ್ಸ್ಗಳು ಇವು ಮುನ್ಸಿಪಾಲ್ಟಿ ಅವ್ರು ಬಿಟ್ಟು ಹೋದ ನಂತರ ಪೂರ ಬಂದಾಗಿ ಬಿಟ್ಟಿವೆ. ಇದನ್ನು ಸ್ವಚ್ಛ ಮಾಡಿ ಇದನ್ನು ಹರಾಜು ಕೊಟ್ಟರೆ ಒಳ್ಳೇದಾಗುತ್ತೆ. ಬಡವರು ಅಲ್ಲಿ ಇಲ್ಲಿ ಡಬ್ಬಿ ಇಡೋಕ್ಕಿಂತ ಬೆಟರ್ ಆಗುತ್ತೆ. ಇದು ಚೆನ್ನಾಗಿ ರೆಂಟ್ ತೊಗೊಂಡು ಆರಾಮದೇ ನಡೆಸ್ಬೋದು. ಟೆಂಡರನ್ನು ಇದನ್ನು ಕರೆದಿರ್ತಾರೆ. ಇದನ್ನು ಸ್ವಚ್ಛ ಮಾಡಿ ಉಮೇಶ್ ಮುದ್ದಾಳ್ ಅವರು ಇದನ್ನು ನಿರ್ವಹಿಸಬೇಕೆಂದು ನಮ್ಮಲ್ಲಿ ಇದೆ. ನಿಮ್ಮ ಹೆಸರು? ನಮ್ಮ ಹೆಸರು ಸಾಗರುದ್ದಿ. ಈ ಸಂದರ್ಭದಲ್ಲಿ ಗಿರಿನಾಡು ಟ್ಯಾಕ್ಸಿ ಚಾಲಕರ ಸಂಘದ ಪದಾಧಿಕಾರಿಗಳು ಆದ ಶರಣನಾರಾಯಣಪೇಟೆ, ಪವನ, ಭೀಮಶಂಕರ್, ಶಬ್ಬೀರ್, ಕೃಷ್ಣ ಸೇರಿ ಹಲವರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.